ಧರ್ಮಸ್ಥಳ ಅನ್ನೋ ಹೆಸರು ಹೇಗ್ ಬಂತು ಗೊತ್ತಾ? 800 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದ ಆಗಿನ ಗ್ರಾಮವಾದ ಮಲ್ಲರ್ಮಾಡಿಯಲ್ಲಿ ಧರ್ಮಸ್ಥಳವನ್ನ ಕುಡುಮ ಅಂತ ಕರೀತಾ ಇದ್ರು. ಅಲ್ಲಿಯ ಜೈನ ಮುಖ್ಯಸ್ಥರಾದ ಭೀರ್ಮಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲಾಳ್ತಿ ನೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ವಾಸಿಸುತ್ತಿದ್ದರು. ಪೆರ್ಗಡೆ ಕುಟುಂಬ ಔದಾರ್ಯ ಮತ್ತೆ ಆತಿಥ್ಯಕ್ಕೆ ಹೆಸರುವಾಸಿಯಾಗಿತ್ತು. ಒಂದು ದಿನ ಧರ್ಮದ ರಕ್ಷಕ ದೇವತೆಗಳು ಮಾನವ ರೂಪವನ್ನ ಧರಿಸಿ ಧರ್ಮವನ್ನ ಆಚರಿಸುವ ಮತ್ತು ಮುಂದುವರಿಸಬಹುದಾದ ಮತ್ತು ಪ್ರಚಾರ ಮಾಡಬಹುದಾದ ಸ್ಥಳವನ್ನ ಹುಡುಕ್ತಾ ಪೆರ್ಗಡೆಯವರ ನಿವಾಸಕ್ಕೆ ಬಂದರು. ಪೆರ್ಗಡೆ ಕುಟುಂಬದವರು ಅವರನ್ನ ಸಂಪತ್ತು ಮತ್ತು ಗೌರವದಿಂದ ಆತಿಥ್ಯ ವಹಿಸಿದರು. ಅವರ ಪ್ರಾಮಾಣಿಕತೆ ಮತ್ತೆ ಔದಾರ್ಯದಿಂದ ಸಂತೋಷಗೊಂಡ ಧರ್ಮ ದೈವಗಳು ಆ ರಾತ್ರಿ ಭೀರ್ಮಣ್ಣ ಪೆರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡರು. ತಮ್ಮ ಭೇಟಿಯ ಉದ್ದೇಶವನ್ನ ಅವರಿಗೆ ವಿವರಿಸಿ ದೈವಗಳ ಪೂಜೆಗಾಗಿ ತಮ್ಮ ಮನೆಯನ್ನ ಖಾಲಿ ಮಾಡಿ ತಮ್ಮ ಜೀವನವನ್ನ ಧರ್ಮ ಪ್ರಚಾರಕ್ಕಾಗಿ ಮುಡಿಪಾಗಿಡಲು ಸೂಚಿಸಿದರು. ಯಾವುದೇ ಪ್ರಶ್ನೆಗಳನ್ನ ಕೇಳದೆ ಪೆರ್ಗಡೆ ಕುಟುಂಬ ತನಗಾಗಿ ಮತ್ತೊಂದು ಮನೆಯನ್ನ ನಿರ್ಮಿಸಿಕೊಂಡು ನೆಲ್ಯಾಡಿ ಬೀಡುವಿನಲ್ಲಿ ದೈವಗಳನ್ನ ಪೂಜಿಸಲು ಪ್ರಾರಂಭಿಸಿದರು. ಇದು ಇಂದಿಗೂ ಮುಂದುವರಿತಾ ಇದೆ. ಭಾಗ 2 ಮುಂದುವರಿಯುತ್ತದೆ.